ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಧ್ಯಾ. ಇವತ್ತು ನಾನು ಉಳಿದಿರೋ ಚಪಾತಿಯಿಂದ ಒಂಥರ ಚಪಾತಿ ನೂಡಲ್ಸ್ ಅಂತ ಹೇಳ್ತೀನಿ ಮಕ್ಕಳಿಗೆ. ವೆಜಿಟೇಬಲ್ ನೂಡಲ್ಸ್ ಅಂತಲೇ ಹೇಳ್ಬಿಡ್ತೀನಿ, ಯಾಕೆಂದರೆ ಅವ್ರಿಗೆ ಒಂಥರ ನೂಡಲ್ಸ್ ಅಂದ ತಕ್ಷಣ ಖುಷಿಯಾಗಿಬಿಡ್ತಾರೆ. ಸೊ ಈ ಥರ ಉಳಿದಿರುತ್ತಲ್ಲ ಎಕ್ಸ್ಟ್ರಾ ಚಪಾತಿ, ಸೊ ಅದನ್ನೇನು ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದಕ್ಕೆ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ವೆಜಿಟೇಬಲ್ಸ್ ಕಟ್ ಮಾಡೋ ಟೈಮಲ್ಲಿ ನನಗೆ ಬೇರೆ ಕೆಲಸ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಇದಕ್ಕೆ ನಾನು ಬಂದುಬಿಟ್ಟು ಸ್ವೀಟ್ ಕಾರ್ನ್ ಹಾಕಿದ್ದೀನಿ, ಆಮೇಲೆ ಈರುಳ್ಳಿ, ಟೊಮೊಟೊ, ಕ್ಯಾರೆಟು, ಬೀನ್ಸು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿನೂ ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೈ ಆಗೋದಕ್ಕೆ. ಇದೊಂದು 15ರಿಂದ 20 ನಿಮಿಷ ಬಿಟ್ಬಿಡೋಣ ಸ್ಲೋ ಫ್ಲೇಮಲ್ಲಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಈ ಥರ ಆಗಿದೆ, ಸ್ಮೋಕ್ ಕಾಣಿಸ್ತಾ ಇದೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಚಪಾತಿನ ಕಟ್ ಮಾಡಿ ಇಟ್ಕೋಬೇಕು ನಾವು. ನೋಡ್ತಾ ಇದ್ದೀರಲ್ವ? ಸೊ ಈ ಥರ ಫ್ರೆಂಚ್ ಫ್ರೈಸ್ ಥರ ಕಟ್ ಮಾಡಿ ಇಟ್ಕೋಬೇಕು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಕ್ಕಳಿಗೆ ತುಂಬ ಇಷ್ಟ. ಬನ್ನಿ, ಇದು ಆಗಿದೆ. ಈಗ ಇದಕ್ಕೆ ನಾವು ಚಪಾತಿನ ಹಾಕ್ಕೊಳ್ಳೋಣ. ಬಿಸಿ ಮಾಡ್ಕೊಳ್ಳೋಣ. ಚಪಾತಿ ಬಿಸಿ ಆಗೋರಿಗಷ್ಟೇ, ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಬಿಸಿ ಆಗೋವರೆಗೂ ಮುಚ್ಚಿ ಇಕ್ಕೋಣ. ನೋಡಿ ಫ್ರೆಂಡ್ಸ್, ಇದಾಗಿದೆ ಇಷ್ಟೇ. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ. ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡ್ಕೊಂಡ್ರಲ್ಲ, ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.